ಗೈಸ್ ಈಗಾಗಲೇ ನಿಮಗೆ ಈ ಒಂದು ವಿಡಿಯೋ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಏನಪ್ಪ ಅಂದ್ರೆ ತುಂಬ ಸಿಂಪಲ್. ನಾವೊಂದು ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನಮಗೆ ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಬರಬೇಕಾ, ಮತ್ತು ಅದ್ರ ಜೊತೆಗೆ ನಾವು ಈ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಈ ಫಿಲಿಮ್ ಅಂದರೆ ಈ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಮತ್ತು ಈ ಫಿಲಿಮಲ್ಲಿ ಆಗಿರ್ಬೋದು, ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ನಾವೇನಾದರೂ ಬಂದರೆ ಇದರಿಂದ ನಮ್ಮೊಂದು ಲೈಫಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ನಮ್ಮೊಂದು ಲೈಫ್ ಏನಾದರೂ ರಿಸ್ಕ್ ಆಗುತ್ತಾ, ಇದರಿಂದ ಏನಾಗುತ್ತೆ ಎಲ್ಲಾನ ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ವಿಡಿಯೋ ನೋಡಿದರೆ ಸಾಕು, ನಿಮಗೆ ಯಾರೆಲ್ಲ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಬೇಕಂತ ಇದ್ದಾರೆ, ಒಬ್ಬ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೋಗ್ಬೇಕು, ಮತ್ತು ನಾನು ಈ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಯಾವುದೋ ಒಂದು ಪ್ಲಾಟ್ಫಾರ್ಮ್ ಆಗಿರ್ಬೋದು, ಅದರಲ್ಲಿ ನಾನು ಒಬ್ಬ ವಿಡಿಯೋ ಮಾಡಬೇಕು, ನಾನು ಕೂಡ ಒಬ್ಬ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ ಆಗಬೇಕಂದ್ರೆ ಪ್ರತಿಯೊಬ್ಬರು ಈ ಒಂದು ಇಂಪಾರ್ಟೆಂಟು, ನೀವೆಲ್ಲರೂ ಕೂಡ ನೋಡಲೇಬೇಕು. ಯಾಕಪ್ಪನ ನಾನು ಸತತವಾಗಿ 4 ವರ್ಷ ನಾನು ಎಕ್ಸ್ಪೀರಿಯನ್ಸ್ ಆಗಿದೆ ಈಗ ಯೂಟ್ಯೂಬ್ನಲ್ಲಿ. ಆ್ಯಕ್ಚುಲಿ ಉಂಟು ಈ 4 ವರ್ಷ ಅಂದರೆ ನೀವು ತಿಳ್ಕೊಬೇಕು ಯೂಟ್ಯೂಬ್ ಯಾವ ರೀತಿ ಇದೆ, ಏನಿದೆ ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ತುಂಬ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ಈಗಿನ ದಿನದಲ್ಲಿ ಕಾಂಪಿಟೇಷನ್ ತುಂಬ ಇದೆ, ಅದಕ್ಕೆ ತುಂಬ ಇಂಪಾರ್ಟೆಂಟ್ ಈ ಒಂದು ಅಂತ ಈ ಒಂದು ಸ್ಟಾರ್ಟ್ ಮಾಡೋಣ. ಈ ಒಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮೊಂದು ಈ ಯೂಟ್ಯೂಬ್ ಚಾನಲ್ ಪ್ರೀತಿಯ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾರೆ ಪ್ಲೀಸ್ ಕರ್ಸೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಇರುವ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ಈಗ ಸದ್ಯದಲ್ಲಿ 100K ರೀಚ್ ಆಗುತ್ತೆ, ಮತ್ತು ಅದ್ರ ಜೊತೆ ಯಾವುದೇ ರೀತಿ ವೀಡಿಯೋ ಅಪ್ಲೋಡ್ ಮಾಡೋ ಹೊಸ ವೀಡಿಯೋ ಅಪ್ಲೋಡ್ ಮಾಡ್ಕೊಳ್ಳೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಟೈಮ್ ಅಂದರೆ ಮೊದಲಿಗೆ ನಿಮಗೆ ಬರುತ್ತೆ, ನೀವು ನೋಡ್ಬೋದು. ಏನು ನೋಡೋದು ತುಂಬ ಸಿಂಪಲ್. ಮೊದಲನೇ ಬಂದುಬಿಟ್ಟು ನೀವು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗ್ಬೇಕಾದ್ರೆ ನಿಮಗೆ ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಬರಬೇಕಾ, ಇದು ನಾನು ನಿಮಗೆ ಲಾಸ್ಟಿಗೆ ಹೇಳ್ತೀನಿ, ತುಂಬ ಇಂಪಾರ್ಟೆಂಟ್. ಅದಕ್ಕಿಂತ ಮುಂಚೆ ನಾನು ನಿಮಗೆ ಇಂಪಾರ್ಟೆಂಟ್ ಹೇಳ್ತೀನಿ. ಈಗ ನೀವು ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಕ್ರಿಯೇಟ್ ಆಗಿರ್ಬೋದು, ನೀವು ಈಗ ರೀಲ್ಸ್ ಮಾಡ್ತಾಯಿದ್ರೆ ನಾನು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಬೇಕು, ನಾನು ಕೂಡ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು, ನಾನು ಕೂಡ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೋಗ್ಬೇಕು, ನಾನು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು, ನಾನು ಕೂಡ ಯಾವ್ದಾರು ಒಂದು ಸಿನಿಮಾ ಹೋಗ್ಬೇಕು, ಇಲ್ಲಾಂದ್ರೆ ಈ ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾ ಅಂದರೆ ಕೆಲವೊಂದಷ್ಟು ಆಡಿಷನ್ ಇದೆ ಅದರಲ್ಲಿ ಸೆಲೆಕ್ಟ್ ಆಗಬೇಕು, ನಾನು ಕೂಡ ಹೋಗ್ಬೇಕಂತ ತುಂಬ ಜನ ಆಸೆ. ಆದರೆ ಬಟ್ ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕಾರೆ ನಾವು ಒಬ್ಬ ಯೂಟ್ಯೂಬರ್ ಆಗ್ಬೇಕಾರೆ ಅದರದ್ದು ಕೆಲವೊಂದಷ್ಟು ರೂಲ್ಸ್ ಕಂಡೀಷನ್ ನಿಮಗೆಲ್ಲ ಗೊತ್ತೇ ಇದೆ. ಏನಪ್ಪ ಕಂಡೀಷನ್ ಅಂದರೆ ಅದರದ್ದೇ ಆದ ಪಾಲಿಸಿ ಎಲ್ಲ ಕಂಪ್ಲೀಟ್ ಆಗಬೇಕು, ಆವಾಗ ನಮ್ಮ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗುತ್ತೆ, ನಾವು ಯೂಟ್ಯೂಬ್ನಲ್ಲಿ ದುಡ್ಡು ಮಾಡ್ಬೋದು. ಆದರೆ ಈ ಯೂಟ್ಯೂಬ್ ಅನ್ನೋದು ಅಷ್ಟು ಸುಲಭ ಅಲ್ಲ. ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕಾರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಅದೇನು ಜಸ್ಟ್ 2 ನಿಮಿಷದಲ್ಲಿ ಕ್ರಿಯೇಟ್ ಮಾಡ್ಬೋದು. ನೀವು ಪ್ಲಾಟ್ಫಾರ್ಮ್ ಯಾವುದೋ ಒಂದು ಪ್ಲಾಟ್ಫಾರ್ಮ್ ಆಗಿರ್ಬೋದು, ಕ್ರಿಯೇಟ್ ಮಾಡೋದಕ್ಕೆ 2 ನಿಮಿಷ ಸಾಕು. ಆದರೆ ಬಟ್ ಈ ಯೂಟ್ಯೂಬ್ನಿಂದ ನಿಮ್ಮ ಲೈಫಿಗೆ ರಿಸ್ಕ್ ಆಗುತ್ತಂತ ನೀವು ಕೇಳ್ಬೋದು. ಅಂದರೆ ಬ್ರದರ್ ನಾವು ಯೂಟ್ಯೂಬರ್ಸ್ ಆಗಿರ್ಬೋದು, ಈ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ ಆಗಿರ್ಬೋದು, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಬರ್ತಾಯಿದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ರಿಯೇಟರ್ ಆಗಿ ನಿಲ್ಬೇಕಾರೆ ನಮ್ಮ ಲೈಫ್ ರಿಸ್ಕ್ ಅಂತ ಕೇಳ್ಬೋದು. 100% ರಿಸ್ಕ್. ಯಾಕಪ್ಪ ರಿಸ್ಕ್ ಅಂದರೆ ಯಾವ ಒಂದು ಟೈಮ್ದಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಿಲ್ಲ. ನಿಮಗೆಲ್ಲರಿಗೂ ಹೇಳ್ಬೇಕಾರೆ ಯಾವ ರೀತಿ ಅಂದರೆ ಈಗ ರಿಸ್ಕ್ ಅಂದರೆ ಯಾವ ರೀತಿ ಅಂದರೆ ಹೇಳ್ಬೇಕಾರೆ ಈ ಸಡನ್ನಾಗಿ ಸಮೀರ್ ಅವ್ರು ನೋಡಿದರು ಸೌಜನ್ಯ ಕೇಸ್ ಬಗ್ಗೆ ಮಾತಾಡೋದು, ಅದ್ರ ಬಗ್ಗೆ ಅವರ ಮನೆಯ FIR ಇರಿತು, ಕೇಸ್ ಆಯಿತು, ಕೋರ್ಟ್ ಹೋಗೋದಾಯಿತು. ಈ ರೀತಿ ರಿಸ್ಕ್ ಕೂಡ ಆಗುತ್ತೆ ಯೂಟ್ಯೂಬ್ನಲ್ಲಿ ಯಾವ ರೀತಿ ಅಂದರೆ ನೀವು ಹಲವಾರು ಕ್ಯಾಟಗರಿ ಇದೆ, ನೀವು ಯಾವುದು ಬೇಕಾದ್ರೆ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇದರಿಂದ ಲೈಫ್ ಅನ್ನೋದು ತುಂಬ ರಿಸ್ಕ್ ಕೂಡ ಆಗುತ್ತೆ. ನಿಮ್ಗೆ ಗೊತ್ತಿರಲಿ ಲೈಫ್ ಯಾವ ರೀತಿ ರಿಸ್ಕ್ ಅಂದರೆ ಹೇಳ್ಬೇಕಾರೆ ಈ ರೀತಿ ಒಂದು ಟೈಮಿಂಗ್ ಬಂದರೆ, ಈ ರೀತಿ ಒಂದು ಇದು ಬಂದರೆ ಸಿಚುವೇಶನ್ ಅಂದರೆ ಈ ರೀತಿ ಒಂದು ಮೂಮೆಂಟ್ ಬಂದರೆ ಅಲ್ಲಿ ರಿಸ್ಕ್ ಆಗುತ್ತೆ. ಮತ್ತು ಅದರ ಎಲ್ಲರಿಗಿಂತ ಇಂಪಾರ್ಟೆಂಟ್ ಏನಂದರೆ ನಮ್ಮ ಫ್ಯಾಮ್ಲಿಯಲ್ಲಿ ನಾವು ಒಬ್ಬರು ಇರಲ್ಲ. ನಮ್ಮ ಫ್ಯಾಮ್ಲಿ ಅನ್ನೋದು ನಮಗೆ ಇರಲ್ಲನೇ ಅಂತ ನಾವು ಅನ್ಕೋಬೇಕು. ಯಾವ ರೀತಿ ಅಂದರೆ ಹೇಳ್ಬೇಕಾರೆ ಈಗ ನಾವು ಯೂಟ್ಯೂಬ್ ಕ್ರಿಯೇಟ್ ಮಾಡಿದ ತಕ್ಷಣ ನಾವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಕಂಟೆಂಟ್ ಸರ್ಚ್ ಮಾಡ್ಕೋಬೇಕು, ಟಾಪಿಕ್ ತೆಗಿಲ್ಬೇಕು, ಯಾವ ಸ್ಕ್ರಿಪ್ಟ್ ಅಂದರೆ ಯಾವ ಟಾಪಿಕ್ ಬಗ್ಗೆ ವೀಡಿಯೋ ಮಾಡಬೇಕು, ಹೆಂಗೆ ಮಾಡಬೇಕು, ನಾವು ಇದರಲ್ಲೇ ನಮ್ಮ ಮೈಂಡೆಲ್ಲ ಇದರಲ್ಲಿ, ನಮ್ಮ ಲೈಫೆಲ್ಲ ಇದರಲ್ಲೇ ಇರುತ್ತೆ. ನಾವು ಇದು ಮಾಡಬೇಕು, ಅದನ್ನ ಮಾಡಬೇಕು, ಹೆಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಯಾವ ಸ್ಕ್ರಿಪ್ಟ್ ರೆಡಿ ಮಾಡಬೇಕು, ಯಾವ ಕಂಟೆಂಟ್ ಹೊಡಿಬೇಕು ನೆಕ್ಸ್ಟ್ ಅಂತ ನಾವು ಇದು ಮಾಡ್ತಾ ಇರ್ತೀವಿ. ಆದರೆ ಈ ಫ್ಯಾಮ್ಲಿ ಫಂಕ್ಷನ್ ಅನ್ನೋದು ನಮಗೆ ಅಂದರೆ ಅಟೆಂಡ್ ಆಗೋಕ್ಕಾಗಲ್ಲ. ಈ ಫ್ಯಾಮ್ಲಿ ಫಂಕ್ಷನ್ ಆಗಿರ್ಬೋದು, ಸರಿಯಾಗಿ ಮಾತಾಡೋಕ್ಕಾಗಲ್ಲ ಫ್ಯಾಮ್ಲಿ ಜೊತೆ. ಮತ್ತು ಇದರಿಂದ ನಮ್ಮ ಫ್ಯಾಮ್ಲಿ ಅನ್ನೋದು ನಮ್ಗೆ ದೂರ ಆಗುತ್ತೆ. ನಮ್ಮ ರಿಲೇಟೆಡ್ ಯಾರೆಲ್ಲಿದ್ದಾರೆ, ನಮ್ಮ ರಿಲೇಷನ್ ಇದ್ದಾರೆ, ಅವರೆಲ್ಲರೂ ಕೂಡ ದೂರ ಆಗುತ್ತಾರೆ. ಈ ಯೂಟ್ಯೂಬ್ ಒಂದೇ ಅಲ್ಲ, ನೀವು ಯಾವುದೊಂದು ರೀಲ್ಸ್ ಆಗಿರ್ಬೋದು, ಯಾವುದೊಂದು ಪ್ಲಾಟ್ಫಾರ್ಮ್ ಇದ್ದರೂ ಕೂಡ ಇದರಿಂದ ಎಲ್ಲ ನಮಗೆ ದೂರ ಆಗುತ್ತೆ. ಹೆಂಗಪ್ಪ ದೂರ ಆಗುತ್ತೆ, ನಾವೆಲ್ಲ ಟೈಮಿಂಗ್ ಎಲ್ಲ ಇಲ್ಲೇ ನಾವು ಫೋಕಸ್ ಮಾಡ್ತೀವಿ. ಮೇನ್ ಇಂಪಾರ್ಟೆಂಟ್ ನಮ್ಮ ಟೈಮಿಂಗ್ ಎಲ್ಲ ಕೊಡೋದು ಇದರಲ್ಲೇ. ಕಂಟೆಂಟ್ ವೀಡಿಯೋ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಇದರಲ್ಲೇ ನಾವು ಪ್ರತಿಯೊಬ್ಬರು ಕೂಡ ಫೋಕಸ್ ಮಾಡೋದು. ಆದರೆ ಬಟ್ ಇದರಿಂದ ಏನಾಗುತ್ತೆ, ನಮ್ಮ ಟೈಮಿಂಗ್ ಅನ್ನೋದು ಇದರಲ್ಲೇ ಹೋಗಿಬಿಡುತ್ತೆ. ಅದರಿಂದ ನಮ್ಗೆ ಫ್ಯಾಮ್ಲಿ ಕಡೆ ಟೈಮಿಂಗ್ ಕೊಡೋಕ್ಕಾಗಲ್ಲ, ಮತ್ತು ತುಂಬ ರಿಸ್ಕ್ ಆಗುತ್ತೆ. ಅಂದರೆ ಫ್ಯಾಮ್ಲಿ ಕಡೆ ನಾವು ಏನೂ ಗಮನ ಕೊಡೋಕ್ಕಾಗಲ್ಲ, ಅಂದರೆ ಅವ್ರ ಬಗ್ಗೆ ನಾವು ಚಿಂತೆ ಮಾಡೋಕ್ಕಾಗಲ್ಲ, ಫ್ಯಾಮ್ಲಿ ಜೊತೆ ಇರೋಕ್ಕಾಗಲ್ಲ, ಫ್ರೆಂಡ್ಸ್ ಜೊತೆ ನಾವು ಸುತ್ತಾಡೋಕ್ಕಾಗಲ್ಲ, ಅಷ್ಟು ನಮಗೆ ಇದನ್ನಾಗಲ್ಲ. ಅಂದರೆ ಇದರಿಂದ ನಮಗೆ ಏನಾಗುತ್ತೆ ಅಂದರೆ ಅಷ್ಟು ಅವ್ರ ಜೊತೆ ಕಂಫರ್ಟಾಗಿ ಇರೋದಕ್ಕೆ ಆಗಲ್ಲ. ಟೈಮ್ ಅನ್ನೋದು ವೇಸ್ಟ್ ಮಾಡೋಕ್ಕಾಗಲ್ಲ. ಅಂದರೆ ಅವ್ರ ಜೊತೆ ಮಾತಾಡಬೇಕಾದ್ರೆ ಮತ್ತು ಫ್ಯಾಮ್ಲಿ ಜೊತೆ ಇರಬೇಕು. ಫ್ಯಾಮ್ಲಿ ಯಾವುದೊಂದು ಫಂಕ್ಷನ್ ಇತ್ತು, ರಿಲೇಟೆಡ್ ಫಂಕ್ಷನ್ ಇತ್ತು, ಅದು ಅಟೆಂಡ್ ಆಗೋಕ್ಕಾಗಲ್ಲ. ಯಾಕಾಗಲ್ಲ ಅಂದರೆ ನಾವು ಪ್ರತಿದಿನ ಇಲ್ಲಿ ವೀಡಿಯೋ ಮಾಡಬೇಕು.
ಯಾಕೆ ವೀಡಿಯೋ ಮಾಡ್ಬೇಕಾದ್ರೆ ನಾವು ಒಂದಲ್ಲ ಎರಡದಲ್ಲ 3 ವೀಡಿಯೋ ಮಾಡಿದ್ರೆ ಅಂದರೆ ಒಂದು ತಿಂಗಳು 2 ತಿಂಗಳು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಟ್ರೆ ಏನಾಗಲ್ಲ. ಅದರ ನಂತರ ನೀವು ವೀಡಿಯೋ ಅಪ್ಲೋಡ್ ಮಾಡೋದು ನಿಲ್ಸಿದ್ರೆ ನಿಮ್ಮನ್ನ ಯಾರೂ ಕೂನ ಇಡಲ್ಲ, ಗುರುತಿಸ್ತಲ್ಲ. ಯಾಕಂದರೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಯಾವುದೊಂದು ಫಿಲಮ್ ಇದ್ರೆ ಒಂದು ಮೂವಿ ಇದೆ, ಆ ಮೂವಿ ಹೀರೋ ಇದ್ದಾನಲ್ಲ, 1-2 ಮೂವಿ ಮಾಡಿ ಒಂದು 5-6 ವರ್ಷ ವೀಡಿಯೋ ಅಂದರೆ ಮೂವಿನೇ ಮಾಡೋದು ಬಿಟ್ಟರೆ ಏನು ಯಾರೂ ಅದನ್ನ ನೋಡಲ್ಲ, ಅಂದರೆ ಕೇರ್ ಮಾಡಲ್ಲ, ಅವ್ನು ಗುರುತಿಸ್ತಲ್ಲ. ಅದೇ ರೀತಿ ಕೂಡ ಈಗ ನಮ್ಮ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಈಗ ನಾನು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಾನು ಸಡನ್ನಾಗಿ ವೀಡಿಯೋ ಅಪ್ಲೋಡ್ ನಿಲ್ಲಿಸಿದ್ರೆ ವೀಡಿಯೋ ಅಪ್ಲೋಡ್ ಮಾಡೋದು ನಿಲ್ಲಿಸಿದ್ರೆ ನಿಮ್ಮ ಕಣ್ಣು ಮುಂದೆನೇ ಕಾಣಲ್ಲ. ಅದರಿಂದ ನೀವು ನನ್ನ ಕೂನ ಅಂದರೆ ನಾನು ಕೂನನೇ ಇಡಲ್ಲ, ನಾನು ಯಾರಂತ ನಿಮ್ಗೆ ಗೊತ್ತೇ ಆಗಲ್ಲ. ಅದಕ್ಕೋಸ್ಕರ ನಮ್ಮ ಫೋಕಸ್ ಎಲ್ಲ ಏನು ಮಾಡಿರುತ್ತೆ, ನಾವು ಯೂಟ್ಯೂಬ್ ಮೇಲೆ ಹಾಕಿರ್ತೀವಿ. ಏನು ಯೂಟ್ಯೂಬ್ ಮೇಲೆ ಹಾಕಿರ್ತೀವಿ, ಯೂಟ್ಯೂಬ್ ಒಂದೇ ಅಲ್ಲ, ಯಾವುದೋ ಅವರಲ್ಲಿ ಇದ್ದಂಥ ಟ್ಯಾಲೆಂಟ್ ಮೇಲೆ ಹಾಕಿರ್ತಾರೆ, ಯಾವುದೋ ಕ್ಯಾಟಗರಿ ಆಗಿರ್ಬೋದು ಹಾಕಿರ್ತಾರೆ. ಡೈಲಿ ವೀಡಿಯೋ ಮಾಡಬೇಕು, ಸ್ಕ್ರಿಪ್ಟ್ ತಯಾರು ಮಾಡ್ಕೊಳ್ಬೇಕು, ವೀಡಿಯೋ ಮಾಡಬೇಕು, ಎಲ್ಲ ಇದರಲ್ಲಿ ನಮ್ಮ ಟೈಮಿಂಗು. ಇದ್ರದ್ದು ಏನಾಗುತ್ತೆ ನಮ್ಮ ಲೈಫಿಗೆ ತುಂಬ ಹೊಡೆತನೂ ಕೊಂಡಿರುತ್ತೆ. ಮತ್ತು ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾರೆ ಯೂಟ್ಯೂಬೇ ನನ್ನ ಜೀವನ, ಯೂಟ್ಯೂಬ್ನಲ್ಲಿ ನಾನು ಬರ್ತೀನಿ, ನಾನು ಸೋಷಲ್ ಮೀಡಿಯಾ ಕ್ರಿಯೇಟರ್ ಮಾಡ್ತೀನಿ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಈಗಿನ ಟೈಮ್ನಲ್ಲಿ ನಾನು ನಿಮ್ಗೆ ಎಲ್ಲರಿಗೆ ಹೇಳ್ಬೇಕಾರೆ ನೀವು ಒಂದು ಪಾರ್ಟ್ ಟೈಮ್ ಜಾಬ್ ಮಾಡಬೇಕು. ಅಂದರೆ ನಿಮ್ಮ ಹತ್ರ ಯಾವ್ದಾರ ಒಂದು ಉಳ್ಕೋದು ಅಂದರೆ ಬೇರೆ ರೀತಿ ಜಾಬ್ ಇರಬೇಕು, ಇಲ್ಲಾಂದ್ರೆ ಹಿಂದ್ಗಡೆ ಹೊಲ ಇರಬೇಕು. ಅಂದರೆ ಹೊಲ ಅಂದರೆ ಜಮೀನು, ನಿಮ್ಗೆ ಗೊತ್ತಾಗುತ್ತೆ, ಜಮೀನು ಇರಬೇಕು. ಮತ್ತು ಇಲ್ಲಾಂದ್ರೆ ನಿಮ್ಮ ತಂದೆ ಆಗಿರೋ ನಿಮ್ಮ ಬ್ರದರ್ ಆಗಿರ್ಬೋದು ಯಾರಾದರೂ ಎಂಪ್ಲಾಯ್ಮೆಂಟಲ್ಲಿ ಗೌರ್ಮೆಂಟ್ ಸ್ಯಾಲ್ರಿ ತೊಗೊಬೇಕು, ಅವ್ರ ಹತ್ರ ನಿಮ್ಮ ಹತ್ರ ಮನಿ ಇರಬೇಕು. ಅಂದರೆ ಯೂಟ್ಯೂಬ್ನಲ್ಲಿ ಬರೀ ಈಗಿನ ದಿನದಲ್ಲಿ ನೀವು ಯೂಟ್ಯೂಬ್ನಲ್ಲಿ ಬರ್ಬೇಕಾದ್ರೆ ಈ ದುಡ್ಡು ಇರಬೇಕು ಹಿಂದ್ಗಡೆ. ಯಾಕಪ್ಪ ಅಂದ್ರೆ ಈಗ ನಮ್ಮಂಥವ್ರು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಮ್ಮಂಥವ್ರು ನಮ್ಮ ಹತ್ರ ಏನೂ ಇಲ್ಲ, ನಮ್ಮ ತಂದೆ ತಾಯಿ ಫ್ಯಾಮ್ಲಿ ಯಾರೋ ಈಗ ಏನಾಗಲ್ಲ, ನಮ್ಮ ತಾಯಿ ಒಬ್ಬರು ದುಡಿತಾರೆ, ಇಲ್ಲ ನಮ್ಮ ಬ್ರದರ್ ಒಬ್ಬರು, ಈ ರೀತಿ ಅವ್ರು ದುಡಿತಾರೆ. ಈಗ ನಾನು ಎಲ್ಲ ಕೆಲಸ ಬಿಟ್ಟು ಯೂಟ್ಯೂಬ್ನಲ್ಲಿ ಮಾಡ್ತಾ ಹೋದರೆ ಏನಾಗುತ್ತೆ, ಯೂಟ್ಯೂಬ್ನಲ್ಲಿ ಏನಾಗುತ್ತೆ ಸಡನ್ನಾಗಿ ಯೂಟ್ಯೂಬ್ ಅಷ್ಟು ಕಷ್ಟ. ಈಗ ಇಡೀ ಯೂಟ್ಯೂಬ್ ಅನ್ನೋದು ತುಂಬ ಕಷ್ಟ ಇದೆ, ಯೂಟ್ಯೂಬ್ನಲ್ಲಿ ನಡೆಯೋದು ಜೀವನ ಅನ್ನೋದು. ಯಾಕಂದರೆ ಪೇಮೆಂಟ್ ಅನ್ನೋದು ಯೂಟ್ಯೂಬ್ ನೀವು ಅಂದ್ಕೊಂಡ ರೀತಿಯಲ್ಲಿ ಯೂಟ್ಯೂಬ್ನಲ್ಲಿ ಪೇಮೆಂಟ್ ಆಗಲ್ಲ. ಮೇನ್ ಇಂಪಾರ್ಟೆಂಟ್ ನೀವು ಯೂಟ್ಯೂಬ್ನಲ್ಲಿ ದುಡ್ಡು ಮಾಡಬೇಕಂತ ಬರ್ತೀನಿ ಅಂದರೆ ಬರೋಕ್ಕಲೇ ಹೋಗಲೇಬೇಡಿ, ಅಂದರೆ ನೀವು ಚಾನಲ್ ಕ್ರಿಯೇಟ್ ಮಾಡಲೇಬೇಡಿ. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾರೆ ನೀವೇನು ಮಾಡಬೇಕು, ಯೂಟ್ಯೂಬ್ನಲ್ಲಿ ಬರ್ತೀನಿ ಅಂದ್ರೆ ಮೇನ್ ಇಂಪಾರ್ಟೆಂಟ್ ನಿಮ್ಮ ಮನೆಯಲ್ಲಿ ಯಾರ್ದಾರ ಒಬ್ಬರ ಜಾಬ್ ಇರಬೇಕು, ಇಲ್ಲಾಂದ್ರೆ ನೀವು ಪಾರ್ಟ್ ಟೈಮ್ ಜಾಬ್ ಇರಬೇಕು. ಹೋಮ್ ವರ್ಕ್ ಅಂದರೆ ಹೋಮ್ ಜಾಬ್ ಇರ್ತಲ್ಲ, ಆ ಹೋಮ್ ಜಾಬ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ನೀವು ಯಾವ್ದಾರು ಒಂದು ಜಾಬ್ನಲ್ಲಿ ಇರಬೇಕು. ಒಟ್ಟಾರೆ ನೀವು ಜಾಬ್ನಲ್ಲಿ ಇರಬೇಕು. ನೀವು ಏನೇ ಮಾಡಿರ್ಬೇಕು ತಿಂಗಳಿಗೆ ಒಂದು 10-15 ಸಾವಿರ ರೂಪಾಯಿ ಬರೋರಿಗೆ ನಿಮ್ಗೆ ಇರಬೇಕು, ಅಂದರೆ ನೀವು ಯೂಟ್ಯೂಬ್ ನಡೆಸ್ಬೋದು. ನಾನು ಮೇಂಟೈನ್ ಮಾಡ್ತೀನಿ, ಮ್ಯಾನೇಜ್ಮೆಂಟ್ ಮಾಡ್ತಾನೆ ಯೂಟ್ಯೂಬ್ ನಡೆಸ್ಬೋದು. ಇಲ್ಲ ನನಗೆ ಯಾವುದೇ ರೀತಿ ಜಾಬ್ ಇಲ್ಲ, ಮನೆಯಲ್ಲಿ ಅಂದರೆ ನಿಮ್ಮ ಫ್ಯಾಮ್ಲಿಯಲ್ಲಿ ಯಾರೂ ದುಡಿಯೋರಿಲ್ಲ, ನಿಮ್ಮ ತಂದೆ ತಾಯಿನೂ ಯಾರೂ ಇಲ್ಲ, ಯಾರು ಕೆಲಸಕ್ಕೆ ಹೋಗಲ್ಲ, ನನ್ನ ಫ್ಯಾಮ್ಲಿ ಎಲ್ಲ ಇರೋದೇ ನನ್ನ ಮೇಲೆ ಒಬ್ಬನ ಮೇಲೆ ಇದೆ, ನನ್ನ ಮೇಲೆ ಡಿಪೆಂಡ್ ಆಗಿದೆ, ನಾನು ದುಡಿದ್ರೆ ನಮ್ಮ ಫ್ಯಾಮ್ಲಿ ನಡೀತಿ ಅಂದರೆ ಏನು ಮಾಡಿ, ದಯವಿಟ್ಟು ಹೇಳ್ತೀನಿ ಯೂಟ್ಯೂಬ್ನಲ್ಲಿ ತುಂಬ ಕಷ್ಟ ಆಗುತ್ತೆ. ನಾನು ನಿಮ್ಗೆ ಎಲ್ಲರಿಗೆ ಹೇಳ್ಬೇಕಾದ್ರೆ ಎಕ್ಸಾಂಪಲ್ ನಾನು ಈಗ ನನ್ನ ಫ್ಯಾಮ್ಲಿಯೆಲ್ಲ ನನ್ನ ಮೇಲೆ ತುಂಬ ಕಷ್ಟ. ಯಾಕಂದರೆ ಯೂಟ್ಯೂಬ್ನಲ್ಲಿ ಅಂದ್ಕೊಂಡ ರೀತಿಲಿ ಪೇಮೆಂಟ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಈಗ ನಾನು ದುಡಿದ್ರೆ ನನ್ನ ಫ್ಯಾಮ್ಲಿ ನಡೀತೆ, ನಾನು ದುಡ್ಲಿಂದ್ರೆ ಫ್ಯಾಮ್ಲಿ ನಡೆಯಲ್ಲ. ಯಾಕಂದ್ರೆ ನಮ್ಮ ತಂದೆನೇ ಇಲ್ಲ, ನಮ್ಮ ತಾಯಿ ಒಬ್ಬರೇ ದುಡಿಬೇಕು. ಆವಾಗ ಯಾರ ಮೇಲೆ ಡಿಪೆಂಡ್ ಆಗೋದು, ಈ ಮನೆಯ ದೊಡ್ಡ ಮಗ ನಾನೇ, ನನ್ನ ಮೇಲೆ ಡಿಪೆಂಡ್ ಆಗೋದು. ಅದಕ್ಕೋಸ್ಕರ ಅದೇನು ನಾನು ನಿಮಗೆ ಎಲ್ಲರಿಗೆ ಹೇಳ್ಬೇಕಾರೆ ತುಂಬ ಇಂಪಾರ್ಟೆಂಟ್. ಇದರಿಂದ ನಮಗೆ ಈ ಫ್ಯಾಮ್ಲಿ ರಿಲೇಷನ್ ಫಂಕ್ಷನ್ ಆಗಿರ್ಬೋದು, ಮತ್ತು ನಮ್ಮ ಫ್ಯಾಮ್ಲಿ ನಮಗೆ ಹಿಂದ್ಗಡೆ ಹೊಡ್ತಾ ಇರುತ್ತೆ, ತುಂಬ ಭಾರ ಇರುತ್ತೆ ಭುಜದ ಮೇಲೆ. ಫ್ಯಾಮ್ಲಿ ಮೇಂಟೈನ್ ಮಾಡಬೇಕು, ಹೆಂಗಾರು ಮಾಡಿ ನಮ್ಮ ಪೇಮೆಂಟ್ ಆಗಬೇಕು ಅಂತಲ್ಲಿ ಕಷ್ಟಪಟ್ಟು ನಾವು ವೀಡಿಯೋ ಮಾಡ್ತಾ ಇರ್ತೀವಿ ಇಲ್ಲಿ ಆ್ಯಕ್ಚುಲಿ. ಆದರೆ ಬಟ್ ನಿಮಗೆ ಏನಾದರೂ ನಿಮ್ಮ ತಂದೆ ಹತ್ರ ನಿಮ್ಮ ಅಂದರೆ ನಿಮ್ಮ ಹತ್ರ ದುಡ್ಡಿದೆ, ನಮ್ಮ ತಂದೆ ಜಮೀನಿದೆ ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಇಲ್ಲಿ ಯೂಟ್ಯೂಬ್ನಲ್ಲಿ ಪೇಮೆಂಟ್ ಆಗಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಕೇರ್ ಮಾಡಲ್ಲ. ಯಾಕಂದರೆ ನಿಮಗೆ ಯೂಟ್ಯೂಬ್ನಿಂದ ಪೇಮೆಂಟ್ ಆಗಲಿಲ್ಲ ಅಂದ್ರೆ ನಿಮ್ಮ ತಂದೆ ಪೇಮೆಂಟ್ ಆಗುತ್ತೆ, ನಿಮ್ಮ ಬ್ರದರ್ ಪೇಮೆಂಟ್ ಆಗುತ್ತೆ, ಯಾರಾದರೂ ಒಬ್ಬರು ಪೇಮೆಂಟ್ ಆಗುತ್ತೆ. ಅವ್ರ ಪೇಮೆಂಟಿಂದ ನಿಮ್ಮ ಫ್ಯಾಮ್ಲಿ ನಡಿಬೋದು, ನಿಮ್ಮ ಕುಟುಂಬ ನಡಿಬೋದು. ಆದರೆ ನಮ್ದು ಹಂಗಿಲ್ಲ, ಇಲ್ಲಿ ನಮ್ಮ ಪೇಮೆಂಟ್ ಆಗಲೇಬೇಕು. ಈ ರೀತಿ ಇದೆ ನೋಡಿ, ಪೇಮೆಂಟ್ ಆಗಲಿ ಅಂದ್ರೆ ಕೆಲಸಕ್ಕೆ ಹೋಗಲೇಬೇಕು, ಈ ರೀತಿ ಇದೆ. ಅಂದರೆ ಒಟ್ಟಾರೆ ಹೇಳ್ಬೇಕಾರೆ ಈ ಯೂಟ್ಯೂಬ್ ಆಗಿರ್ಬೋದು, ಯಾವುದೊಂದು ಕ್ರಿಯೇಟರ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಏನಾಗಿರ್ಬೋದು, ನೀವು ಬರ್ತೀನಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ನಿಮ್ಮ ಹಿಂದ್ಗಡೆ ಸ್ವಲ್ಪ ಇರಲೇಬೇಕು. ಇಲ್ಲ ಅಂದರೆ ಈಗಿನ ಟೈಮ್ದಲ್ಲಿ ತುಂಬ ಕಷ್ಟ. ಆದರೂ ಕೂಡ ನಾನು ಮೇಂಟೈನ್ ಮಾಡ್ತೀನಿ, ಬರ್ತೀನಿ ಅಂದರೆ ಬನ್ನಿ. ಯಾಕಂದ್ರೆ ನನ್ನಂಗೆ ಒಂದು ಧೈರ್ಯ ಇರಬೇಕು, ಒಂಟಿ ಧೈರ್ಯ ಅಂತಿರಲ್ಲ, ನನಗೆ ಯಾರು ಸಪೋರ್ಟ್ ಇಲ್ಲದೆ ಬರ್ಬೇಕು, ಹಂಗಿರ್ಬೇಕು ನೋಡಿ. ಮೇನ್ ಇಂಪಾರ್ಟೆಂಟ್ ಈ ರೀತಿ ಇರಬೇಕು. ಈಗ ಆಗಿದ್ರೆ ನೀವು ಕೇಳ್ಬೋದು, ಬ್ರದರ್ ಆಗಿದ್ರೆ ನಾವು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು, ಹೊಸ ಯೂಟ್ಯೂಬ್ ಚಾನಲ್, ನಾನು ಒಬ್ಬ ಸೋಷಲ್ ಮೀಡಿಯಾ ಕ್ರಿಯೇಟರ್ ಆಗಬೇಕಾದ್ರೆ ನನಗೆ ಓದೋದಕ್ಕೆ ಬರೆಯೋದಕ್ಕೆ ಬರಬೇಕಾ? ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ, ಈಗಿನ ಟೈಮ್ನಲ್ಲಿ ಓದೋದಕ್ಕೆ ಬರೆಯೋದಕ್ಕೆ ಸ್ವಲ್ಪ ಆದರೂ ಲ್ಯಾಂಗ್ವೇಜ್ ಬರಬೇಕು, ಅಂದರೆ ಸ್ವಲ್ಪ ಆದರೂ ಬರಬೇಕು. ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ಎಕ್ಸಾಂಪಲ್ ನಂದೇ ಹೇಳ್ತೀನಿ. ನಾನು ಸ್ಟಾರ್ಟಿಂಗ್ 10th ಮುಗಿದಾಗ ನನ್ನ ಹತ್ರ ಯಾವುದೇ ರೀತಿ ಓದೋದಕ್ಕೆ ಬರಲ್ಲ, ಅಂದರೆ ಕನ್ನಡ ಬರ್ತಿತ್ತು ಸ್ವಲ್ಪ, ಇಂಗ್ಲೀಷ್ ಯಾವುದೇ ರೀತಿ ಬರ್ತಿರಲಿಲ್ಲ ನನಗೆ. ಐ ಟಿ ಹೋದಾಗ ಅಲ್ಲಿ ಇಂಗ್ಲೀಷ್ ಕಲ್ತಿದ್ದೀನಿ ನಾನು ಹಾಸ್ಟೆಲ್ನಲ್ಲಿದ್ದಾಗ. ಅದು ಯಾವ ರೀತಿ ಸೋಷಲ್ ಮೀಡಿಯಾದಿಂದನೇ ಕಲ್ತಿದ್ದೀನಿ, ಎಲ್ಲಿ ಇಲ್ಲ, ಸೋಷಲ್ ಮೀಡಿಯಾದನ್ನೇ ಮಾಡ್ತಾ ಕಲ್ತಿದ್ದೀನಿ. ಈಗ ಇಂಗ್ಲೀಷ್ ಸ್ವಲ್ಪ ಇಂಗ್ಲೀಷ್ ತಕ್ಕ ಮಟ್ಟಿಗೆ ಬರುತ್ತೆ, ಅಷ್ಟೇನು ಪರ್ಫೆಕ್ಟ್ ಬರೋಲ್ಲ ನನಗೆಲ್ಲ. ನಾನೇನು ಅಂದರೆ ನಾನೇನು ಓದಕ್ಕೆ ಬರುತ್ತೆ ಅಂತ ಏನಲ್ಲ, ಅಷ್ಟು ತಕ್ಕ ಮಟ್ಟಿಗೆ ಬರುತ್ತೆ ನನಗೂ ಕೂಡ. ಅದ್ರ ಬಟ್ ನಾನು ಮ್ಯಾನೇಜ್ ಮಾಡಿದೆ. ಯಾಕಪ್ಪ ಇಂಗ್ಲೀಷ್ ಒಂದು ಸ್ವಲ್ಪ ಆದರೂ ನಮಗೆ ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರೋ ಓದೋದಕ್ಕೆ ಬರಬೇಕು. ಯಾಕಪ್ಪ ಅಂದರೆ ಈಗ ಯಾವುದೋ ಒಂದು ಯೂಟ್ಯೂಬಿಂದ ನಿಮಗೆ ಮೇಲ್ ಬಂತು,
ಒಂದು ಇಮೇಲ್ ಐ ಡಿ ಮೂಲಕ ನಿಮಗೆ ಏನಾದರೂ ಕಾಪಿರೈಟ್ ಸ್ಟ್ರೈಕ್ ಬಂತು, ಏನಾದರೂ ಯೂಟ್ಯೂಬ್ನಿಂದ ನಿಮಗೆ ವಾರ್ನಿಂಗ್ ಬಂತು, ನಿಮ್ಮ ಚಾನಲ್ ಏನಾದರೂ ನೀವು ಮಿಸ್ಟೇಕ್ ಮಾಡಿದ್ರೆ ಅದ್ರ ಬಗ್ಗೆ ನಿಮಗೆ ಬಂತು ಅಂದರೆ ಅದು ನಿಮಗೆ ಓದಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕು, ನಿಮಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಓದೋದಕ್ಕೆ ಬರಬೇಕು. ನಿಮಗೇನು ಓದೋದಕ್ಕೆ ಬರಲಿ ಅಂದರೆ ಏನು ಗೂಗಲ್ ಟು ಇಂಗ್ಲೀಷ್ ಟ್ರಾನ್ಸಾಕ್ಷನ್ ಇದೆ, ಅಂದರೆ ಟ್ರಾನ್ಸ್ಫರ್ ಮಾಡ್ಕೊಂಡು ಮಾಡ್ಬೋದು. ಆದರೆ ಬಟ್ ನಿಮಗೆ ಸ್ವಲ್ಪ ಆದರೂ ನಾಲೆಜ್ ಬೇಕು. ಯಾಕಂದರೆ ಯಾವುದೊಂದು ಟಾಪಿಕ್ ಮಾಡ್ತಂದ್ರೆ ಏನೋ ಒಂದು ಟೈಮಿಂಗ್ ಮತ್ತು ಒಂದು ಬರೆಯೋ ಟೈಮಿಂಗ್ ಬತ್ತಪ್ಪ ಅಂದ್ರೆ ನೀವೇನು ಮಾಡಬೇಕು, ಸ್ವಲ್ಪ ಬರೆಯೋದಕ್ಕಾದರೂ ಬರಬೇಕು. ಯಾಕಂದರೆ ಒಟ್ಟಾರೆ ಹೇಳ್ಬೇಕಾದ್ರೆ ನಿಮಗೆ ಒಂದು ಸ್ವಲ್ಪ ಆದರೂ ಓದೋದಕ್ಕೆ ಬರೆಯೋದಕ್ಕೆ ಬರಬೇಕು. ಬ್ರದರ್ ನಾನು ಈಗಾಗಲೇ ರೀಲ್ಸ್ ಮಾಡ್ತಾ ಇದ್ದೀನಿ, ಅದಕ್ಕೇನು ಓದೋದಿಲ್ಲ ಬರೆಯೋದಿಲ್ಲ ಹಂಗೆ ಮಾಡ್ತಾಯಿದ್ದೀನಿ ಅಂದರೆ ನೀವೇನು ಮಾಡ್ಬೋದು, ಅದನ್ನೇ ಇಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ಬೋದು ಅಂತಾರೆ. ಆದ್ರೆ ಬಟ್ ನಾನು ನಿಮಗೆ ಹೇಳ್ಬೇಕಾರೆ ಯೂಟ್ಯೂಬ್ನಲ್ಲಿ ನೀವು ತಮ್ನೇಲ್ ಮಾಡಬೇಕಾದ್ರೂ ಟೈಟಲ್ ಹಾಕಬೇಕಾದ್ರೂ ಸ್ವಲ್ಪ ಓದೋದಕ್ಕೆ ನಿಮಗೆ ಲಾಂಗ್ ಅಂದರೆ ನಿಮಗೆ ಒಂದು ಸ್ವಲ್ಪ ನಾಲೆಜ್ ಅನ್ನೋದು ಇರಲೇಬೇಕು. ಓದೋದಾಗಿರ್ಬೋದು ಬರೆಯೋದಾಗಿದ್ರು ಇರಲೇಬೇಕು, ಒಂದು ಸ್ವಲ್ಪ ಆದರೂ ಬೇಕು. ಎಲ್ಲ ಅಂದರೂ ಬೇಡ, ಸ್ವಲ್ಪ ಆದರೂ ಬರಬೇಕು ಅಷ್ಟೇ. ಬಂದರೆ ನಡೀತೆ. ಓದೋದಕ್ಕೆ ಬರಲಿಲ್ಲ ಅಂದರೂ ಕೂಡ ನಡೀತೆ, ಓದೋದಕ್ಕೆ ಬರಲಿಲ್ಲ ಅಂದರೂ ಕೂಡ ನಡೀತೆ, ಅದೇನು ಪ್ರಾಬ್ಲಮ್ ಇಲ್ಲ. ಈಗೇನು ಎಲ್ಲ ಬಂದಿದೆ, ಗೂಗಲ್ ಟು ಎಲ್ಲ ಟ್ರಾನ್ಸಾಕ್ಷನ್ ಮಾಡ್ಕೊಂಡು ಎಲ್ಲ ಕೇಳ್ಬೋದು. ಟ್ರಾನ್ಸ್ಫರ್ ಅಂದರೆ ಎಲ್ಲ ಲ್ಯಾಂಗ್ವೇಜ್ ಕಮ್ಯುನಿಕೇಟ್ ಮಾಡ್ಕೊಂಡು ಅದನ್ನೆಲ್ಲ ಸ್ಪೀಕಿಂಗ್ ಮಾಡ್ಕೊಂಡು ಮಾಡ್ಬೋದು. ಈಗೇನು ಎಲ್ಲ ಬರುತ್ತೆ, ಈಗೇನು ಎಲ್ಲ ಟೈಮಿಂಗ್ ಇದೆ, ಏ ಮೂಲಕ ಎಲ್ಲ ಬಂದಿದೆ ಈಗ. ಆದರೆ ಬಟ್ ನಾನು ನಿಮಗೆ ಎಲ್ಲರಿಗೂ ಹೇಳೋದು ಇಷ್ಟೇ ಅಂದರೆ ಯೂಟ್ಯೂಬ್ ಅನ್ನೋದು ಒಂದು ಇದು ನಮಗೆ ಎಲ್ಲರಿಗೂ ಹೇಳ್ಬೇಕಾರೆ ಓದೋದಕ್ಕೆ ಬರೆಯೋದಕ್ಕೆ ಸ್ವಲ್ಪ ಬಂದರೂ ನಡೀತೆ, ಅದೇನೆಲ್ಲ ಮೇಟ್ರ್ ಆಗಲ್ಲ. ಆದ್ರೆ ಬಿಟ್ಟು ನೀವು ಮಾಡೋವಂಥ ಕಂಟೆಂಟ್ ಆಗಿರ್ಬೋದು, ನೀವು ಯಾವುದೊಂದು ಕ್ಯಾಟಗರಿ ಆಗಿರ್ಬೋದು, ಜನರಿಗೆ ಇಷ್ಟ ಆಗ್ಬೇಕು ಆ ರೀತಿ ವೀಡಿಯೋ ನೋಡೋಕೆ. ಯಾರು ನೀವು ವೀಡಿಯೋ ಮಾಡಿದ್ದು ಯಾರನ್ನು ನೋಡೋಲ್ಲ, ನೀವು ಏನಾದರೂ ಯಾವುದೋ ಒಂದು ವೀಡಿಯೋ ಮಾಡಿದ್ರೆ ಯಾರನ್ನು ನೋಡೋಲ್ಲ, ನೋಡೋದೇ ಇಲ್ಲ. ಈಗಿನ ದಿನದಲ್ಲಿ ಒಬ್ಬರಿಗಿಂತ ಒಬ್ಬರು ಹೆಚ್ಚಿದ್ದಾರೆ, ಅಂದರೆ ಕಾಂಪಿಟೇಷನ್ ಹೆಚ್ಚಿದೆ. ಈಗ ನಾನು ಒಳ್ಳೆ ಕ್ಲಿಯರಿಟಿಯಾಗಿ ಒಳ್ಳೆ ಕಂಟೆಂಟ್ ವೀಡಿಯೋ ಮಾಡ್ತೇನೆ, ನನಗಿಂತ ಡಬಲ್ ಮಾಡೋರು ಇದ್ದಾರೆ. ಅದಕ್ಕೋಸ್ಕರ ಮಾಡಬೇಕು, ಒಳ್ಳೆ ರೀತಿ ಇಂಪ್ರೂವ್ ಮಾಡ್ಕೊಳ್ಬೇಕು, ಒಳ್ಳೆ ರೀತಿಯಲ್ಲಿ ವೀಡಿಯೋ ಹೋಗಬೇಕು, ಮತ್ತು ಸ್ವಲ್ಪ ತಾಳ್ಮೆ ಇರಬೇಕು. ಮತ್ತು ಅದ್ರ ಜೊತೆ ಇದರ ಲೈಫ್ ಕೂಡ ರಿಸ್ಕ್. ಈ ಪೊಲಿಟಿಷಿಯನ್ ಮೆಟ್ಲು ಹತ್ತಬೋದು, ಈ ಕೋರ್ಟು ಕೂಡ ಹೋಗ್ಬೋದು, ಯಾಕಾಗಲ್ಲ. ಟೈಮಿಂಗ್ ಯಾವ ಟೈಮ್ದಲ್ಲಿ ಏನು ಬರುತ್ತೆ ಗೊತ್ತಿಲ್ಲ. ನಮ್ಮ ಲೈಫ್ ಅನ್ನೋದು ರಿಸ್ಕ್ನಲ್ಲಿ ಇರುತ್ತೆ ನೋಡಿ. ಒಂದು ಈ ಕ್ರಿಯೇಟರ್ಸ್ ಲೈಫ್ ಏನಿದೆಯಲ್ಲ ಇದೊಂದು ರಿಸ್ಕೇ. ನಾವು ಎಲ್ಲೇ ನೋಡಿ ಎಕ್ಸಾಂಪಲ್ ಹೇಳ್ಬೇಕ್ರೆ ಒಂದು ಸ್ವಲ್ಪ ನಾವು ಏನಾದರೂ ಬೆಳೆದ್ರೆ ಎಲ್ಲೇ ಹೋಗಿ ನಾವು ಒಂದಿಷ್ಟು ಏನಾದರೂ ಒಂದು ಸ್ವಲ್ಪ ಏನಾದರೂ ತೊಗೊಂಡ್ರೆ ಹಂಗಾಯ್ತು, ಈ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಅಲ್ಲಿ ಹೋಗಿ ಅದನ್ನ ಮಾಡಿದ. ಈ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಟ್ರೆಂಡು. ನಾವು ಯಾರ ಜೊತೆ ಆದರೂ ಮಾತಾಡಿದ್ರೆ ಲೇಡೀಸ್ ಜೊತೆ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಅವ್ರ ಜೊತೆ ಇದು ಮಾಡಿದ ನೋಡಿ, ಇದೇ ಹೆಚ್ಚು. ನಾವು ಏನು ಪಾಪ್ಯುಲರ್ ಆದರೆ ನಮ್ಮ ಮೇಲೆ ನಾವು ಏನು ಮೂವ್ಮೆಂಟ್ ಮಾಡ್ತಿದ್ದೆ ಅದ್ರ ಮೇಲೆ ಪ್ರತಿ ಸೆಕೆಂಡ್ ನಮ್ಮ ಮೇಲೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಟಾಪಿಕ್ ಸಿಗುತ್ತೆ, ನಮ್ಮಿಂದ ಟಾಪಿಕ್ ಸಿಗುತ್ತೆ, TRP ಸಿಗುತ್ತೆ. ಅವ್ರ ಈ ನ್ಯೂಸ್ ಚಾನಲ್ ಎಲ್ಲ ಟ್ರೆಂಡ್ ಎಬ್ಸಿಬಿಡ್ತಾರೆ. ಇದೊಂದು ಟ್ರೆಂಡೇ. ನಾವು ಏನೇ ಮಾಡಿ ಕೂಡ ಒಂದು ಅಬ್ಸರ್ವ್. ಈಗ ನಾನು ಆ್ಯಕ್ಚುಲಿ ಎಲ್ಲೋ ನೀವು ಎಲ್ಲರೂ ಕೂಡ ಯಾವುದೋ ಒಬ್ಬ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಾವು ಎಲ್ಲೇ ಹೋಗ್ಬೇಕಾದ್ರೂ ಹಿಂದೆ ಮುಂದೆ ನೋಡ್ಕೊಂಡು ಹೋಗ್ಬೇಕು, ಮಾಸ್ಕ್ ಹಾಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಈಗಿತ್ತು ಹಂಗಾಯ್ತು ಹಿಂಗಾಯ್ತು, ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದರು, ತುಂಬ ರುಮ್ತಾರೆ. ಅದಕ್ಕೋಸ್ಕರ ಲೈಫ್ ರಿಸ್ಕೆ. ನಾನು ಈಗ ಆ್ಯಕ್ಚುಲಿ ನಿಮ್ಗೆ ಎಲ್ಲರೂ ಬೇಕು, ನಾನು ಯಾವುದೋ ಒಂದು ಫ್ಯಾಮಿಲಿ ಫಂಕ್ಷನ್ ಕೂಡ ಅಟೆಂಡ್ ಆಗೋಕ್ಕಾಗಲ್ಲ. ಯಾಕಂದರೆ ಎಲ್ಲ ನನ್ನ ಮೇಲೆ ಇದೆ. ಇಲ್ಲಿ ಅಲ್ಲಿ ಅಟೆಂಡ್ ಇದ್ದರೆ ಇಲ್ಲಿ ನಿಮ್ಮ ಮುಂದೆ ಬರೋರು ಯಾರು? ಅದಕ್ಕೋಸ್ಕರ ಈ ರೀತಿ ಯೂಟ್ಯೂಬ್ ಅನ್ನೋದು ಬೆಸ್ಟ್. ಇದರಲ್ಲಿಂದ ಏನೇನಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಕಷ್ಟದಲ್ಲಿ. ಸ್ವಲ್ಪ ಈಗ ಕಷ್ಟಪಟ್ಟರೆ ಒಂದು 2-3 ವರ್ಷ ಮುಂದುಗಡೆ ಜೀವನ ಪೂರ್ತಿ ನೀವು ಖುಷಿಯಾಗಿರ್ಬೋದು. ಇನ್ನೊಬ್ಬರ ಕೈಲೇ ನೀವು ಸಲಿಟ್ ಹೊಡೆಸ್ಕೋಬೋದು, ಅಷ್ಟು ಲೆವೆಲ್ಗೆ ಬೆಳಿಬೋದು. ನಾವು ನಿಮ್ಮನ್ನ ಯಾರಾದರೂ ಕೀಳಾಗಿ ಮಾತಾಡಿದರೆ ಅವ್ರ ಮುಂದೆ ನೀವು ನಿಲ್ಬೋದು, ನಿಮ್ಮ ಹೆಸರಾಗುತ್ತೆ, ಫೇಸ್ ವ್ಯಾಲ್ಯೂ ಆಗುತ್ತೆ. ನೀವು ಅಂದರೆ ಯಾವ ರೀತಿ ಆಗುತ್ತೆ ನಿಮ್ಮ ಜೀವನ ಅಂದರೆ, ನೀವು ಹೋಗಲಿಲ್ಲ ಅಂದರೂ ಆ ಒಂದು ಜಾಗದಲ್ಲಿ ನಿಮ್ಮ ಹೆಸರಿದ್ರೆ ಕೆಲಸ ಆಗುತ್ತೆ, ಆ ರೀತಿ ಆಗುತ್ತೆ. ಸೋಷಿಯಲ್ ಮೀಡಿಯಾದ್ರೆ ಆ ರೀತಿ ಇದೆ. ಅದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಪ್ರೀತಿ, ಇಡೀ ಕರ್ನಾಟಕ ಜನರ ಪ್ರೀತಿ ಬೇಕು, ಸಪೋರ್ಟ್ ಬೇಕು, ಅಂದರೆ ಮಾತ್ರ ಸಾಧ್ಯ ಆಗುತ್ತೆ, ಇರಲಿಕ್ಕೆ ಇಲ್ಲ. ಏನೋಲ್ಲ ತುಂಬ ಸಿಂಪಲ್. ಈ ಒಂದು ನಿಮಗೆ ಕ್ಲಿಯರಾಗಿ ಅರ್ಥವಾಗಿದೆ ಅಂತ ಏನೋಲ್ಲ. ನಾನು ನಿಮಗೆ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಯಾವ ರೀತಿ ಅನಿಸಿತ್ತು ಇದ್ರ ಮೇಲೆ ನಿಮ್ಗೆ ಡಿಪೆಂಡಿಗೆ ಮಾಡ್ತೀರಾ ಮಾಡೋಲ್ಲ, ಇದ್ರ ಬಗ್ಗೆ ನಾನು ಚಿಕ್ಕದಾಗಿ ಕಮೆಂಟ್ ಅದ್ರ ಜೊತೆಗೆ ನಾನು ಅನಿಸಿದ ಮಟ್ಟಿಗೆ ಹೇಳ್ಬೇಕಾರೆ ಯಾರನ್ನೂ ಮಾಡಬೇಡ ಅಂತ ನಾನು ಹೇಳಲ್ಲ. ಎಲ್ಲರೂ ಮಾಡಿ, ಒಳ್ಳೇದಾಗಲಿ, ಬೆಳೀಲಿ, ಆದಷ್ಟು ಬೇಗ ಒಳ್ಳೆ ರೀತಿಯಲ್ಲಿರಲಿ. ಆದ್ರೆ ಒಟ್ಟು ಕೆಟ್ಟದಕ್ಕೆ ಯಾವುದೂ ಕೈ ಹಾಕಕ್ಕೆ ಹೋಗ್ಬಿಡಿ. ಒಳ್ಳೆ ಮನಸ್ಸಿನಿಂದ ಒಳ್ಳೆ ಕಂಟೆಂಟ್ ಮಾಡಿದರೆ ಯಾರು ಕೈ ಬಿಡಲ್ಲ ಅಂತ ಇವತ್ತು ನಾನು ಮುಗಿಸ್ತೀನಿ. ಪ್ರತಿಯೊಬ್ಬ ಕಂಟೆಂಟ್ ಸ್ಪೆಂಬರ್ಸ್ ಎಲ್ಲ ಕೂಡ ಮತ್ತೆ ನಾನು ಏನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಇದೇ ರೀತಿ ವೀಡಿಯೋ ಮಾಡ್ತಾ ಇರ್ತೀನಿ, ಸಪೋರ್ಟ್ ಮಾಡ್ತಾ ಇರ್ರಿ. ಎಲ್ಲರಿಗೂ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಎಲ್ಲರೂ ಅಲ್ಲಿವರೆಗೆ ವೀಡಿಯೋ ನೋಡ್ತಾರೆ, ಪ್ರತಿಯೊಂದು ವೀಡಿಯೋ ನೋಡ್ತಾರೆ.